ಅಲ್ಲ ಈಗ ಆ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ. ಹೌದು ಸರ್. ಆ ಟೀಚರ್ಗಳ ವಿಶೇಷ ಅಂತ ಪರಿಗಣಿಸಬೇಕಲ್ಲ, ಅವ್ರನ್ನ ಬೇರೆಯವ್ರ ಜೊತೆ ಪರಿಗಣಿಸಾಗ್ತದಾ? ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಬಹಳಷ್ಟು ಕಡಿಮೆ ಬಂದ್ರು ತಾಳ್ಮೆಯಿಂದ. ಇದು ಟೀಚರ್ಗಳಲ್ಲ ಸರ್, ಇದು ನಮ್ಮ ಡೆಫಿನೆಟ್ಲಿ ಸರ್ NGOಗಳ ಬಗ್ಗೆ ತಮ್ಮ ಕಾಳಜಿ ಗೊತ್ತು ಸರ್. ತಾವೇ 3 ಸರಿ ಕರೆದು ತಮ್ಮ ಚೇಂಬರ್ ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದೀರಾ. ಖಂಡಿತ ಸರ್. ಸೊ ಮುಂಚೆ ಅಂತೂ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡುವಂತ ಒಂದು ವಿಧಾನ ಇತ್ತು ಸರ್. ಈಗ ತಾವು ಮೀಟಿಂಗ್ ಮಾಡಿದ್ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ್ಮೇಲೆ ಈಗ 3 ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂತ ಇದನ್ನ ನಾನು ಮಾಡಿದ್ದೀನಿ ಸರ್. ತಮ್ಮ ಕಾಳಜಿಗೆ ಕೂಡ ಅದಕ್ಕೆ ನಾವು ಇದನ್ನ ಮಾಡಿದ್ದೀವಿ. ಬಟ್ ಇದು ಕನಿಷ್ಠ ವೇತನ ಅಂತೂ ಆಗಲಿಲ್ಲ. ಬಟ್ ಈ ವರ್ಷ ಸರ್ ನಾವು 1,000 ರೂಪಾಯಿಯನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಇದರಿಂದ ಏನು 10,000 ಬರ್ತಾ ಇರೋದು 11,000 ಮತ್ತು 15,000 ಬರ್ತಾ ಇರೋದು 16,000 ಬರ್ತಾ ಇದೆ. ಸೊ ಇದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್. ಒಂದು CM ಜೊತೆ ಮೀಟಿಂಗ್ ಮಾಡಿ ಫೈನಾನ್ಸ್ ಕರೆಸಿ ಸರ್. ಅಧ್ಯಕ್ಷ ಸ್ಪೆಷಲ್ ಆಗಿ ಶುಡ್ ಕನ್ಸಿಡರ್ ಆಗಲಿ ಸರ್, ಆಗಲಿ ಸರ್. ಅಧ್ಯಕ್ಷ ಇದರಲ್ಲಿ ಇವರಿಗೆ ಏನು ಹಾಜರಾತಿ ಕೊಟ್ಟಿದ್ದಾರೆ ಬಯೋಮೆಟ್ರಿಕ್ಕು 8 ಗಂಟೆಗಳ ಕರ್ತವ್ಯವನ್ನು ಮಾಡಬೇಕು ಅಂತ. ಅಂದರೆ ಇವರು ಸರ್ಕಾರಿ ನೌಕರರ ಥರನೇ ಎಲ್ಲದಕ್ಕೂ ಸೇರ್ಪಡೆ ಆಗಿದ್ದಾರೆ ಅಧ್ಯಕ್ಷ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಅವ್ರದ್ದೊಂದಿದೆ. ಅಂದರೆ ನಮಗೆ ಇವರಿಗೆ ಹೆಣ್ಮಕ್ಳಿಗೆ ವೇತನ ಸಹಿತ ಹೆರಿಗೆ ರಜೆಯನ್ನು ಸರ್ಕಾರ ಮಂಜೂರು ಮಾಡಿದೆ ಅಧ್ಯಕ್ಷ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗ್ತಾರೆ. ಹಾಗಾಗಿ ಇವ್ರಿಗೆ ಕನಿಷ್ಠ ವೇತನವನ್ನು ಕೊಡಿ ಅನ್ನೋದು ಒಂದಾದರೆ, ಈ ತಾವೇ ಹೇಳ್ದಂಗೆ ಮಂತ್ರಿಗಳೇ ಹೇಳ್ದಂಗೆ ಇವರಿಗೆ ವಿಶೇಷವಾದಂಥ ನೀಡ್ಸ್ ಇರುತ್ತೆ ಅಧ್ಯಕ್ಷ. ವಿಶೇಷ ಚೇತನರಿಗೆ ಅವ್ರದ್ದೇ ಆದಂಥ ಬೇರೆ ಬೇರೆ ಇರುವ ಕಾರಣಕ್ಕೆ ಇವರನ್ನ ಕನಿಷ್ಠ ವೇತನಕ್ಕೆ ತಾವು ಹೇಳ್ದಂಗೆ ಅವ್ರನ್ನ ಕನಿಷ್ಠ ವೇತನದ ಒಳಗಡೆ ತರಬೇಕು ಅನ್ನೋಂಥ ಮನವಿಯನ್ನು ಮತ್ತೊಮ್ಮೆ ಮಾಡ್ಕೋತೀನಿ ಅಧ್ಯಕ್ಷ. ಈಗ ಒಂದು ಸೆಕೆಂಡ್, ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದಕ್ಕೆ ಅಧ್ಯಕ್ಷ ಆಗೇನು ಸರ್. ನಾನು ಬಂದು ಪದೇ ಮನವಿಯನ್ನು ಕೊಟ್ಟಾರ. ನಾನು ಮಾನ್ಯ ಸಚಿವರ ಗಮನಕ್ಕೂ ಕೂಡ ತಂದೆ. ಅದಕ್ಕೆ ಏನಾರು ಮಾಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಂಗವಿಕಲರಿಗೆ ವಿಶೇಷವಾಗಿ ಕಾಳಜಿ ಮಾಡ್ಬೇಕಂತ ವಿಚಾರ ಮಾಡ್ರಿ ಅಂತ ಏನಾದ್ರು ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗೆ ಹೇಳಿ ಡಿಸಿಷನ್ ತಗೋಬೇಕು. ನೀವು ಮುಖ್ಯಮಂತ್ರಿ ಜೊತೆ ಹೋಗಿ ಕೂತ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ ಅದು ವಾದ ಮಾಡಿ ನಾನು ಅಧಿಕಾರಿ ಹೇಳಿದ್ರೆ ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ ಬೇಕು. ಅದನ್ನ ಅಳವಡಿಸಿ ಕೆಲಸ ಮಾಡಿ ಸರ್. ಅಧ್ಯಕ್ಷರೇ, ನಮ್ಮ ಇಲಾಖೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಈಗಲೇ ಇದು ಅಧಿವೇಶನ ಮುಗಿದ ತಕ್ಷಣ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೂ ಬರಲಿಕ್ಕೆ ಹೇಳ್ತೀನಿ ನಾನು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ. ಓಕೆ, ನೆಕ್ಸ್ಟ್. ಅಧ್ಯಕ್ಷರೇ, ಒಂದು ಮಾನ್ಯ ಸಚಿವರು ಉತ್ತರ ಕೊಡ್ತಾ ಗೌರವ ವೇತನ ಅಂತ ಒಂದು ಮಾತು ಹೇಳಿದ್ರಿ. ಗೌರವಧನ ಇದು ಗೌರವದಿಂದ ಕೊಡ್ತಾ ಇರೋ ವೇತನನೋ ಅವ್ರಿಗೆ ಗೌರವ ಬರಷ್ಟು ವೇತನನೋ? ಗೌರವಧನ ಅಲ್ಲ, ಭಾಳ ಇದು ಇಂಪಾರ್ಟೆಂಟ್. ಈ FD ಇದೆಯಲ್ಲ, ಇವ್ರಿಗೆ IQ ತುಂಬ ಜಾಸ್ತಿ, ಇಂಟೆಲಿಜೆನ್ಸ್ ಕೋಶಂಟು. ಆದರೆ ಇಮೋಷನಲ್ ಕೋಶಂಟ್ ಇಲ್ಲ, EQ ಕಡಿಮೆ. EQ ಇಲ್ಲ, ಸ್ಪಿರಿಚುವಲ್ ಕೋಶಂಟ್ ಅಂತೂ ಇಲ್ಲೇ ಇಲ್ಲ. ಸ್ವಲ್ಪ ಇಂಥ ವಿಚಾರದಲ್ಲಿ FD ತಮ್ಮ ಇಂಟೆಲೆಕ್ಟ್ ಪಾರ್ಟನ್ನ ಪಕ್ಕ ಇಟ್ಟು ಇಮೋಷ್ನಲ್ ಆಗಿ ಇಂಥ ವ್ಯಕ್ತಿಗಳು ನಮ್ಮ ಮನೇಲಿದ್ದರೆ, ನಮ್ಮ ಪೈಕಿ ಇದ್ರೆ ಅವರ ಜೀವನ ಹೇಗೆ ನಡೀತಾರೆ. ಮತ್ತೆ ನಾವು ಹೇಳ್ತೀವಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತಾನೂ ಕೂಡ ಹೇಳ್ತೀವಿ. ಸದಸ್ಯರೇ ಹೇಳ್ತಾರೆ ಅವರು 8 ಗಂಟೆ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಬೇರೆ ಇದೆ ಅಂತ. ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿ ಇವ್ರಿಗೆಲ್ಲ ಸಹಾಯ ಮಾಡೋಕ್ಕೆ ಕ್ರಮ ತಗೊಳ್ಬೇಕು. ಈಗ ಬಸವ ಶಿವಗಂಗಾ ಶಿವತ್ತಂಗಡಿಗೆ ಮಿನಿಸ್ಟ್ರಿಗೆ ಒಂದು ಮೀಟಿಂಗ್ ಹೋಗ್ಲಿಕ್ಕಿದೆ, ಫಸ್ಟ್ ಅವ್ರು ತಗೊಳ್ತಾರೆ. ಶಿವಗಂಗಾ ಅಲ್ಲ, ಇನ್ನೊಂದು ನಮ್ಮ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.